ನೋಡಿ ಬೆಂಗಳೂರಲ್ಲಿ ಮಹಿಳೆಯರಿಗೆ ಎಲ್ಲೇ ಹೋದರೂ ಆತಂಕ ಆತಂಕ ಅನ್ನುವಂತಾಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಎಲ್ಲಿ ಗೊತ್ತಾ ಇದು ನಡೆದಿರೋದು? ಊರ್ವಶಿ ಥಿಯೇಟರ್ನ ಲೇಡೀಸ್ ವಾಶ್ರೂಮ್ನಲ್ಲಿ ಘಟನೆ ನಡೆದಿರೋದು. ಊರ್ವಶಿ ಥಿಯೇಟರ್ ಮೊನ್ನೆ ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ಇದೇ ರೀತಿಯಾದಂಥ ಘಟನೆ ಆಗಿತ್ತು. ಆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೇ ಈ ಕೃತ್ಯವನ್ನು ಎಸಗಿದ್ದ. ಇಲ್ಲಿ ಬೇರೆ, ಥಿಯೇಟರಲ್ಲಿ. ಸದ್ಯ ಬೆಂಗಳೂರಲ್ಲಿ ಮತ್ತೆ ಇದೇ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದಾಗಿ ಹೆಣ್ಮಕ್ಳು ಎಷ್ಟು ಸೇಫು ಅನ್ನೋ ಪ್ರಶ್ನೆ. ಭೀಮಾ ಸಿನಿಮಾ ವೀಕ್ಷಣೆಗೆ 23 ವರ್ಷದ ಯುವತಿ ಬಂದಿದ್ಲು. ಆಗಸ್ಟ್ 10ನೇ ತಾರೀಕು ರಾತ್ರಿ 9:30 ಶೋ ನೋಡೋದಕ್ಕೆ ಬಂದಿದ್ದು. ಇಂಟರ್ವಲ್ನಲ್ಲಿ ವಾಶ್ರೂಮ್ಗೆ ಹೋಗಿದ್ದು ಯುವತಿ. ಕಿಟಕಿಯಿಂದ ಮೊಬೈಲ್ ಇಟ್ಟು ವಿಡಿಯೋ ಚಿತ್ರೀಕರಿಸ್ತಾ ಇದ್ದಂತೆ ಆರೋಪಿ. ಎಷ್ಟು ಧೈರ್ಯ ಇರಬೇಕು! ಚಿತ್ರ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಂತಹ ವ್ಯಕ್ತಿಯಿಂದಲೇ ಚಿತ್ರೀಕರಣ ಮಾಡಿರೋದು. ಊರ್ವಶಿ ಥಿಯೇಟರ್ ಬೆಂಗಳೂರಿನಲ್ಲೇ ಫೇಮಸ್. ಇಂಥ ಥಿಯೇಟರಲ್ಲಿ ಇಂಥ ಘಟನೆ ನಡೆಯೋದಾ? ಅದು ಲೇಡೀಸ್ ವಾಶ್ರೂಮ್, ಕಿಟಕಿಯಿಂದ ವಿಡಿಯೋ ಮಾಡುವಷ್ಟು ಧೈರ್ಯ ಆತನಿಗೆ. ಭಯನೇ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಒಂದಷ್ಟು ಜನ ಬೆಂಗಳೂರಿನಲ್ಲಿ. ಯುವತಿ ಕೊಟ್ಟ ದೂರಿನ ಅನ್ವಯ ಅಪ್ರಾಪ್ತ ಆರೋಪಿಯನ್ನ ವಶಕ್ಕೆ. ಓಕೆ, ಅಪ್ರಾಪ್ತ ಆತನು ಕೂಡ. ಅಪ್ರಾಪ್ತ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಯಂಗ್ ಜನರೇಷನ್ ಎತ್ತ ಸಾಗುತ್ತಿದೆ ಅನ್ನೋದು ಪ್ರಶ್ನೆ. ಕಾಲ ಬದಲಾದಂತೆ, ಜನ ಕೂಡ ಬದಲಾದಂತೆ, ಜನರೇಷನ್ನು ಕೂಡ ಬದಲಾದಂತೆ ನೋಡಿ ಹಿಂಗಾಗ್ತವೆ ಘಟನೆಗಳು. ಅಪ್ರಾಪ್ತನಂತೆ ಆ ಯುವತಿಯ ವಿಡಿಯೋ ಚಿತ್ರೀಕರಣ ಮಾಡಿದ್ದು ವಾಶ್ರೂಮ್ನ ಕಿಟಕಿಯಿಂದ. ಮನೆ ಅಷ್ಟೇ, ಕಾಫಿ ಶಾಪ್ನಲ್ಲಿ ಅಲ್ಲೂ ಕೂಡ ಅಷ್ಟೇ. ಆತ ಯುವಕ. ಆ ಯುವಕ ಆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಅವನೇ ಇದೇ ರೀತಿಯಾಗಿ ಮೊಬೈಲ್ ಇಟ್ಟು ವಿಡಿಯೋ ಚಿತ್ರೀಕರಣ ಮಾಡಿ ಸಿಗಾಕೊಂಡ. ಈಗ ಊರ್ವಶಿ ಥಿಯೇಟರ್ನಲ್ಲಿ ನೋಡಿ ಬೆಂಗಳೂರಲ್ಲಿ ಮಹಿಳೆಯರಿಗೆ ಎಲ್ಲೇ ಹೋದರೂ ಆತಂಕ ಆತಂಕ ಅನ್ನುವಂತಾಗ್ಬಿಟ್ಟಿದೆ. ಯಾಕೆ ಗೊತ್ತಾ? ಲೇಡೀಸ್ ವಾಶ್ರೂಮ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಲಾಗಿದೆ. ಎಲ್ಲಿ ಗೊತ್ತಾ ಇದು ನಡೆದಿರೋದು? ಊರ್ವಶಿ ಥಿಯೇಟರ್ನ ಲೇಡೀಸ್ ವಾಶ್ರೂಮ್ನಲ್ಲಿ ಘಟನೆ ನಡೆದಿರೋದು. ಊರ್ವಶಿ ಥಿಯೇಟರ್ ಮೊನ್ನೆ ಕಾಫಿ ಶಾಪ್ನ ವಾಶ್ರೂಮ್ನಲ್ಲಿ ಇದೇ ರೀತಿಯಾದಂಥ ಘಟನೆ ಆಗಿತ್ತು. ಆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡುವ ಸಿಬ್ಬಂದಿಯೇ ಈ ಕೃತ್ಯವನ್ನು ಎಸಗಿದ್ದ. ಇಲ್ಲಿ ಬೇರೆ, ಥಿಯೇಟರಲ್ಲಿ. ಸದ್ಯ ಬೆಂಗಳೂರಲ್ಲಿ ಮತ್ತೆ ಇದೇ ರೀತಿಯ ಪ್ರಕರಣಗಳು ಬೆಳಕಿಗೆ ಬರ್ತಾ ಇರೋದ್ರಿಂದಾಗಿ ಹೆಣ್ಮಕ್ಳು ಎಷ್ಟು ಸೇಫು ಅನ್ನೋ ಪ್ರಶ್ನೆ. ಭೀಮಾ ಸಿನಿಮಾ ವೀಕ್ಷಣೆಗೆ 23 ವರ್ಷದ ಯುವತಿ ಬಂದಿದ್ಲು. ಆಗಸ್ಟ್ 10ನೇ ತಾರೀಕು ರಾತ್ರಿ 9:30 ಶೋ ನೋಡೋದಕ್ಕೆ ಬಂದಿದ್ದು. ಇಂಟರ್ವಲ್ನಲ್ಲಿ ವಾಶ್ರೂಮ್ಗೆ ಹೋಗಿದ್ದು ಯುವತಿ. ಕಿಟಕಿಯಿಂದ ಮೊಬೈಲ್ ಇಟ್ಟು ವಿಡಿಯೋ ಚಿತ್ರೀಕರಿಸ್ತಾ ಇದ್ದಂತೆ ಆರೋಪಿ. ಎಷ್ಟು ಧೈರ್ಯ ಇರಬೇಕು! ಚಿತ್ರ ವೀಕ್ಷಣೆ ಮಾಡೋದಕ್ಕೆ ಬಂದಿದ್ದಂತಹ ವ್ಯಕ್ತಿಯಿಂದಲೇ ಚಿತ್ರೀಕರಣ ಮಾಡಿರೋದು. ಊರ್ವಶಿ ಥಿಯೇಟರ್ ಬೆಂಗಳೂರಿನಲ್ಲೇ ಫೇಮಸ್. ಇಂಥ ಥಿಯೇಟರಲ್ಲಿ ಇಂಥ ಘಟನೆ ನಡೆಯೋದಾ? ಅದು ಲೇಡೀಸ್ ವಾಶ್ರೂಮ್, ಕಿಟಕಿಯಿಂದ ವಿಡಿಯೋ ಮಾಡುವಷ್ಟು ಧೈರ್ಯ ಆತನಿಗೆ. ಭಯನೇ ಇಲ್ಲ ಅನ್ನೋ ರೀತಿಯಾಗಿ ವರ್ತಿಸ್ತಾ ಇದ್ದಾರೆ ಒಂದಷ್ಟು ಜನ ಬೆಂಗಳೂರಿನಲ್ಲಿ. ಯುವತಿ ಕೊಟ್ಟ ದೂರಿನ ಅನ್ವಯ ಅಪ್ರಾಪ್ತ ಆರೋಪಿಯನ್ನ ವಶಕ್ಕೆ. ಓಕೆ, ಅಪ್ರಾಪ್ತ ಆತನು ಕೂಡ. ಅಪ್ರಾಪ್ತ ಆರೋಪಿಯನ್ನ ವಶಕ್ಕೆ ಪಡ್ಕೊಂಡು ಪೊಲೀಸರು ವಿಚಾರಣೆಯನ್ನ ನಡೆಸಿದ್ದಾರೆ. ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರೋದು. ಸೊ ಇದೆಲ್ಲ ನೋಡ್ತಾ ಇದ್ರೆ ಯಂಗ್ ಜನರೇಷನ್ ಎತ್ತ ಸಾಗುತ್ತಿದೆ ಅನ್ನೋದು ಪ್ರಶ್ನೆ. ಕಾಲ ಬದಲಾದಂತೆ, ಜನ ಕೂಡ ಬದಲಾದಂತೆ, ಜನರೇಷನ್ನು ಕೂಡ ಬದಲಾದಂತೆ ನೋಡಿ ಹಿಂಗಾಗ್ತವೆ ಘಟನೆಗಳು. ಅಪ್ರಾಪ್ತನಂತೆ ಆ ಯುವತಿಯ ವಿಡಿಯೋ ಚಿತ್ರೀಕರಣ ಮಾಡಿದ್ದು ವಾಶ್ರೂಮ್ನ ಕಿಟಕಿಯಿಂದ. ಮನೆ ಅಷ್ಟೇ, ಕಾಫಿ ಶಾಪ್ನಲ್ಲಿ ಅಲ್ಲೂ ಕೂಡ ಅಷ್ಟೇ. ಆತ ಯುವಕ. ಆ ಯುವಕ ಆ ಕಾಫಿ ಶಾಪ್ನಲ್ಲಿ ಕೆಲಸ ಮಾಡ್ತಿದ್ದ. ಅವನೇ ಇದೇ ರೀತಿಯಾಗಿ ಮೊಬೈಲ್ ಇಟ್ಟು ವಿಡಿಯೋ ಚಿತ್ರೀಕರಣ ಮಾಡಿ ಸಿಗಾಕೊಂಡ. ಈಗ ಊರ್ವಶಿ ಥಿಯೇಟರ್ನಲ್ಲಿ
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.